In this video, we'll discuss about radius ratio and some crystal structures. We'll discuss important concepts. The first one is radius ratio. Radius ratio means it is a ratio of radius of cation to the radius of anion. It's called radius ratio. By using these values, we can find out a coordination number and also we can predict geometry. Okay, it's the main significance of radius ratio. Okay, radius ratio ನಿಮಗೆ ಗೊತ್ತಿದ್ರೆ you can find out coordination number and also you can predict geometry of the given compound. Okay, this table is very important. Okay, if radius ratio is in the range of 0 to 0.1, then the coordination number is 2. The geometry is linear. Okay, examples ಅದಕ್ಕೆ silver cation complexes ಅಥವಾ rare ionic solids are examples for this type. Okay, ಇದು ಇಂಪಾರ್ಟೆಂಟು. 0.1 to 0.2 ಇದ್ರೆ ಕೋಆರ್ಡಿನೇಷನ್ ನಂಬರ್ ಇಸ್ 3. ಜಾಮಿಟ್ರಿ ಏನು ಬರುತ್ತೆ, ಟ್ರಯಾಂಗಲ್ ಪ್ಲೇನರ್ ಬರುತ್ತೆ. ಇದು ರೇರ್ ಕೇಸಸ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ 0.2 to 0.4 ಇದ್ರೆ 0.2 ಇಂದ 0.4 ಇದ್ರೆ ಕೋಆರ್ಡಿನೇಷನ್ ನಂಬರ್ ಇಸ್ 4. ಜಾಮಿಟ್ರಿ ಇಸ್ ಟೆಟ್ರಾಹೆಡ್ರಲ್. ಓಕೆ, ಎಕ್ಸಾಂಪಲ್ಸ್ ಬಂದು ZNS ಮತ್ತೆ BO. ಸೊ ಎಕ್ಸಾಂಪಲ್ಸ್ ಫಾರ್ coordination number 4 compounds. Radius ratio ಇರುತ್ತೆ 0.2 ಇಂದ 0.4 ಇರುತ್ತೆ. ನೆಕ್ಸ್ಟ್ 0.4 ನ 0.7 ಇದ್ರೆ coordination number is 6. geometry is octahedral. ಟೈಪ್ ಯಾವ್ದು ಬರುತ್ತೆ, NaCl, KCl, MgO. ಇದೆಲ್ಲ ಯಾವ್ದಕ್ಕೆ ಎಕ್ಸಾಂಪಲ್ಸ್? coordination number 6 ಗೆ ಎಕ್ಸಾಂಪಲ್ಸ್. ಜಾಮಿಟ್ರಿ ಏನಾಗಿರುತ್ತೆ, octahedral. ನೆಕ್ಸ್ಟ್ 0.7 to 1 ಇದ್ರೆ coordination number is 8. geometry is cubic ಆಗಿರುತ್ತೆ. cesium chloride, that is CaCl, the CsBr examples for this coordination number. Next more than 1 idre coordination number is 12 ಆಗಿರುತ್ತೆ. geometry ಬಂದು ಕ್ಲೋಸ್ ಪ್ಯಾಕ್ಡ್ ಆಗಿರುತ್ತೆ. ಯಾವ ಟೈಪ್ ಅದು, ಫೇಸ್ ಸೆಂಟರ್ ಕ್ಯೂಬಿಕ್ FCC ಅಥವಾ ಹೆಕ್ಸಾಗನಲ್ ಕ್ಲೋಸ್ ಪ್ಯಾಕ್ಡ್ ಆಗಿರುತ್ತೆ, ದಟ್ ಈಸ್ HCP ಆಗಿರುತ್ತೆ. ಮೆಟಲ್ಸ್ ಲೈಕ್ ಕಾಪರ್, ಸಿಲ್ವರ್, ಗೋಲ್ಡ್, ಮೆಗ್ನೀಷಿಯಂ, ಟೈಟಾನಿಯಂ, ಜಿಂಕ್, this will show this type. Okay, this table is very important. Our coordination number ಕೊಟ್ರೆ then you can predict radius ratio and also you can predict geometry. Okay, examples ಇಲ್ಲಿ ಕೊಟ್ಟಿದ್ವಿ. Okay, ಮತ್ತೆ radius ratio ಕೊಟ್ಬಿಟ್ಟು they will give radius of cation and radius of anion, then you can find out radius ratio. By using this radius ratio value you can predict coordination number. ಯಾವ ತರ ಬೇಕಾದ್ರೂ ಕೇಳಬಹುದು. This table is very important. You can take a screenshot. Next we will discuss about NaCl structure. In this video we will discuss about NaCl and cesium chloride structure. Okay, next video dalli bere ಬಗ್ಗೆ discuss ಮಾಡೋಣ. First one is NaCl structure. Sodium chloride, that is NaCl. Okay, ಇಲ್ಲಿ NaCl ಏನಾಗುತ್ತೆ, in cube ಅಲ್ಲಿ ಏನಾಗುತ್ತೆ ಇಲ್ಲಿ ನೋಡ್ರಿ. NaCl occupies octahedral voids. octahedral voids ಅಂದ್ರೆ ಎಡ್ಜ್ ಸೆಂಟರ್ ಮತ್ತೆ ಬಾಡಿ ಸೆಂಟ್ರಲ್ ಇರುತ್ತೆ. ಒಂದು ಕ್ಯೂಬ್ ಕನ್ಸಿಡರ್ ಮಾಡಿದ್ರೆ ನೋಡಿ, ಸೋಡಿಯಂ ಕ್ಲೋರೈಡ್ ಇರುತ್ತೆ, ಸೋಡಿಯಂ ಇರುತ್ತೆ, ಕ್ಲೋರಿನ್ ಇರುತ್ತೆ. ಸೋಡಿಯಂ ಇಸ್ ಕ್ಯಾಟಯನ್, ಕ್ಲೋರಿನ್ ಇಸ್ ಆನಿಯನ್. ಓಕೆ, ಸೋಡಿಯಂ ಕ್ಲೋರೈಡ್ ಅಲ್ಲಿ ಸೋಡಿಯಂ ಹಿಂಗಿರುತ್ತೆ, ಆಕ್ಯುಪೈಸ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಅಂತ ಕರಿತೀವಿ. ದಟ್ ಈಸ್ ಎಡ್ಜ್ ಸೆಂಟರ್ ಮತ್ತೆ ಬಾಡಿ ಸೆಂಟರ್ ಇರುತ್ತೆ. ಎಡ್ಜ್ ಸೆಂಟರ್ ಅಂದ್ರೆ ಯಾವುದು, ಇಸ್ ಕ್ಯೂಬ್ ಅಂದ್ರೆ ಎಡ್ಜ್ ಸೆಂಟರ್. ಓಕೆ, ಆ ಥರ ಎಷ್ಟಿರುತ್ತೆ ಸೋಡಿಯಂ ಎಷ್ಟಿರುತ್ತೆ ನಿಮಗೆ, ಒಂದು ಕ್ಯೂಬಲ್ಲಿ 12 ಇರುತ್ತೆ. ಮತ್ತೆ ಬಾಡಿ ಸೆಂಟ್ರಲ್ ಇರುತ್ತೆ, ಯಾವುದು, ಸೋಡಿಯಂ. ಬಾಡಿ ಸೆಂಟ್ರಲ್ ಒಂದು ಸೋಡಿಯಂ ಇರುತ್ತೆ. ಓಕೆ, ಸೋಡಿಯಂ ಆಕ್ಯುಪೈಸ್ ಆಕ್ಟಾಹೆಡ್ರಲ್ ವಾಯ್ಡ್ಸ್. ನಿಮ್ಗೆ ಕ್ವಶನ್ ಕೇಳ್ತಾರೆ, ಇನ್ ಸೋಡಿಯಂ ಕ್ಲೋರೈಡ್ Na+ ಎಲ್ಲಿ ಇರುತ್ತೆ ಅಂತ ಕೇಳ್ತಾರೆ. Na+ ಆಕ್ಯುಪೈಸ್ ಆಕ್ಟಾಹೆಡ್ರಲ್ ವಾಯ್ಡ್ಸ್. ಓಕೆ, ದಟ್ ಈಸ್ ಎಡ್ಜ್ ಸೆಂಟರ್ ಪ್ಲಸ್ ಬಾಡಿ ಸೆಂಟರ್. ದಿಸ್ ಈಸ್ ಎಡ್ಜ್, ಇದೆಲ್ಲ ಎಡ್ಜ್, ಇದು ಸೆಂಟರ್ ಅಂದ್ರೆ ಇದು. ಓಕೆ, ಎಡ್ಜ್ ಸೆಂಟರ್ ಅಂದ್ರೆ ಎಷ್ಟಿರುತ್ತೆ, ಟೋಟಲ್ ಒಂದು ಕ್ಯೂಬ್ ಅಲ್ಲಿ 12 ಇರುತ್ತೆ. ಬಾಡಿ ಸೆಂಟರ್ ಅಲ್ಲಿ ಅಂದ್ರೆ 1 ಇರುತ್ತೆ. ಓಕೆ, ಇದು ಸೋಡಿಯಂ ಆಯ್ತು. ಮತ್ತೆ ಕ್ಲೋರಿನ್ Cl- ಆಕ್ಯುಪೈಸ್ FCC ಪ್ಯಾಟರ್ನ್, ದಟ್ ಈಸ್ ಫೇಸ್ ಸೆಂಟರ್ ಕ್ಯೂಬಿಕ್ ಪ್ಯಾಟರ್ನ್. Cl- ಹೆಂಗಿರುತ್ತೆ, FCC ಅಂದ್ರೆ ಫೇಸ್ ಸೆಂಟರ್ ಕ್ಯೂಬಿಕ್ ಅಂದ್ರೆ ಕಾರ್ನರ್ಸ್ ಅಲ್ಲೂ ಇರುತ್ತೆ ಮತ್ತೆ ಈಚ್ ಫೇಸ್ ಅಲ್ಲಿ ಇರುತ್ತೆ. ಓಕೆ, ದಟ್ ಈಸ್ FCC ಪ್ಯಾಟರ್ನ್. ಯಾವುದು, Cl- ಕಾರ್ನರ್ಸ್ ಅಲ್ಲಿ ಇರುತ್ತೆ ಕ್ಯೂಬ್ ಅಲ್ಲಿ, ಮತ್ತೆ ಈಚ್ ಫೇಸ್ ಇದರಲ್ಲೂ ಇರುತ್ತೆ, ಫೇಸ್ ಸೆಂಟ್ರಲ್ ಇರುತ್ತೆ. ಕಾರ್ನರ್ಸ್ ಅಲ್ಲಿ ಇರುತ್ತೆ, ಫೇಸ್ ಸೆಂಟ್ರಲ್ ಇರುತ್ತೆ. ಈಗ ದೆನ್ ನಂಬರ್ ಆಫ್ ಅಯಾನ್ಸ್ ಪರ್ ಯೂನಿಟ್ ಸೆಲ್ ಕಂಡುಹಿಡಿಯೋಣ. ಫಸ್ಟ್ ಸೋಡಿಯಂ ನಂಬರ್ ಆಫ್ Na+ ಅಯಾನ್ಸ್ ಪರ್ ಯೂನಿಟ್ ಸೆಲ್.
Na ಪ್ಲಸ್ ಅಯಾನ್ಸ್ ಎಲ್ಲೆಲ್ಲಿ ಬರುತ್ತೆ? Na ಪ್ಲಸ್ ಅಯಾನ್ಸ್ ಎಡ್ ಸೆಂಟರ್ ಇರುತ್ತೆ, ಮತ್ತೆ ಬಾಡಿ ಸೆಂಟರ್ ಇರುತ್ತೆ. ಬಾಡಿ ಸೆಂಟರ್ ಅಂದಾಗ ಅದಕ್ಕೆ ಏನು ಬರುತ್ತೆ? ಬಾಡಿ ಸೆಂಟರ್ ಒಂದೇ ಇರುತ್ತೆ. ಶೇರಿಂಗ್ ಕೆಪಾಸಿಟಿ ಓನ್ಲಿ 1. ಓಕೆ, 1 ಡಿವೈಡ್ ಬೈ 1 ಅಂದರೆ 1 ಆಯಿತು. 1 ಪ್ಲಸ್ ಈಗ ನೋಡ್ರಿ ನೆಕ್ಸ್ಟ್ ಯಾವುದು? ಎಚ್ ಸೆಂಟರ್ ಅಂದರೆ ಎಷ್ಟಿದೆ ಟೋಟಲ್? ಇಲ್ಲಿ ಒಂದು ಕ್ಯೂಬಲ್ಲಿ ಸೋಡಿಯಮ್ಮು 12 ಇದೆ. ಓಕೆ, ಶೇರಿಂಗ್ ಕೆಪಾಸಿಟೀಸ್ ಫಾರ್ ಎಚ್ ಸೆಂಟರ್ ಇದ್ರೆ 1/4. ಓಕೆ, ಕಾರ್ನರ್ಸ್ ಇದ್ರೆ 1/8. ಫೇಸ್ ಸೆಂಟರ್ ಇದ್ರೆ 1/2. ಆಲ್ರೆಡಿ ನಾನು ಡಿಸ್ಕಸ್ ಮಾಡಿ ವಿಡಿಯೋ ಹಾಕಿದ್ದೀನಿ. ಓಕೆ, 12 ಇದೆ. 12 ಏನದು? ಎಚ್ ಸೆಂಟರು. ದೇರ್ಫೋರ್ 12 ಇಂಟು 1/4 ಆಗುತ್ತೆ. ಓಕೆ, ಇಸ್ ಈಕ್ವಲ್ ಟು ಸಿಂಪ್ಲಿಫಿಕೇಶನ್ ಮಾಡಿ ದಿಸ್ ಅಬೌಟ್ ಬಾಡಿ ಸೆಂಟರ್, ದಿಸ್ ಅಬೌಟ್ ಎಚ್ ಸೆಂಟರ್. 1 ಪ್ಲಸ್ ಇದು ಸಿಂಪ್ಲಿಫಿಕೇಶನ್ ಮಾಡಿದಾಗ 3 ಬರುತ್ತೆ. ದೇರ್ಫೋರ್ ನಂಬರ್ ಆಫ್ Na ಪ್ಲಸ್ ಅಯಾನ್ಸ್ ಪರ್ ಯೂನಿಟ್ ಸೆಲ್ ಇಸ್ ಈಕ್ವಲ್ ಟು 4 ಆಯಿತು. ಅದೇ ಥರ ನಂಬರ್ ಆಫ್ Cl ಮೈನಸ್ ಅಯಾನ್ಸ್ ಪರ್ ಯೂನಿಟ್ ಸೆಲ್ ಎಷ್ಟು ಬರುತ್ತೆ? Cl ಮೈನಸ್ ಅಯಾನ್ಸ್ ಎಲ್ಲಿದೆ? ಕಾರ್ನರ್ಸ್ ಅಲ್ಲಿದೆ. ಕಾರ್ನರ್ಸ್ ಇದ್ದಾಗ ಎಷ್ಟು? ಶೇರಿಂಗು 1/8 ಇಂಟು 8 ಬರುತ್ತೆ. ಓಕೆ, ಪ್ಲಸ್ ಇದರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ರಿ, ನೀವು ವಿಡಿಯೋ ನೋಡಿರಿ ಗೊತ್ತಾಗುತ್ತೆ. ಪ್ಲಸ್ ನೆಕ್ಸ್ಟ್ ಇರುತ್ತೆ ಫೇಸ್ ಸೆಂಟರ್ ಇರುತ್ತೆ. ಫೇಸ್ ಸೆಂಟರಲ್ಲಿ ಅಂದರೆ ಎಷ್ಟಿರುತ್ತೆ? ಫೇಸ್ ಸೆಂಟರ್ ಅಂದರೆ ಟೋಟಲ್ಲು 6 ಇರುತ್ತೆ. ಓಕೆ, ಕಾರ್ನರ್ಸ್ ಅಂದರೆ 8 ಇರುತ್ತೆ. ಓಕೆ, ಫೇಸ್ ಸೆಂಟರ್ ಇದ್ದಾಗ ಶೇರಿಂಗ್ ಬಂದು 1/2, ಕಾರ್ನರ್ಸ್ ಇದ್ದಾಗ 1/8, ಟೋಟಲ್ಲು 8 ಇರುತ್ತೆ. ಇಲ್ಲಿ ಟೋಟಲ್ಲು 6 ಇರುತ್ತೆ. 6 ಇಂಟು 1/2 ಸಿಂಪ್ಲಿಫಿಕೇಶನ್ ಮಾಡಿದಾಗ ದಿಸ್ ಇಸ್ 1 ಪ್ಲಸ್ 3 4 ಬರುತ್ತೆ. ದ ನಂಬರ್ ಆಫ್ Cl ಮೈನಸ್ ಅಯಾನ್ಸ್ ಪರ್ ಯೂನಿಟ್ ಸೆಲ್ ಇಸ್ ಆಲ್ಸೋ 4 ಬರುತ್ತೆ. ಓಕೆ, ಅಂದರೆ ಫಾರ್ಮುಲಾ ಯೂನಿಟ್ ಏನು ಬರುತ್ತೆ? Na4Cl4. 4ನ ಡಿವೈಡ್ ಮಾಡಿದಾಗ ಕಾಮನ್ ಆಗಿ NaCl ಬರುತ್ತೆ. ಓಕೆ ಓಕೆ coordination number of Na plus ions is here 4. Cl minus ions is also 4, sorry 6. Coordination number of Na plus ions is here 6. Cl minus is also 6. Okay, ಅಂದ್ರೆ ಏನು? Na plus 1 Na plus ions it is covered by 6 Cl minus ions. Similarly 1 Cl minus ions is covered by 6 Na plus ions. Okay, coordination number for both cation and anion is equal to 6 in this case. ಇಲ್ಲಿ ಫಾರ್ಮುಲಾ ಯೂನಿಟ್ ಏನು? Na4Cl4. ಓಕೆ, ಸಿಂಪ್ಲಿಫಿಕೇಶನ್ ಮಾಡಿದಾಗ NaCl ಬರುತ್ತೆ. ನೆಕ್ಸ್ಟ್ ಕೀ ಪಾಯಿಂಟ್ಸ್, ಫಾರ್ಮುಲಾ ಯೂನಿಟ್ಸ್ ಬಂದು 4 ಆಲ್ರೆಡಿ ಹೇಳಿದ್ದೀನಿ. ಕೋಆರ್ಡಿನೇಷನ್ ನಂಬರಲ್ಲಿ 6 ಮತ್ತು 6, ಸೋಡಿಯಂ 6, ಕ್ಲೋರಿನ್ 6. ಜಾಮಿಟ್ರಿ ಸಿಆರ್ ಆಕ್ಟಾಹೆಡ್ರಲ್ ಇಂಪಾರ್ಟೆಂಟು. ಇಲ್ಲಿ ಎಡ್ಜ್ ಲೆಂತ್ ರಿಲೇಷನ್, ದಟ್ ಈಸ್ A is equal to 2 into radius of cation plus radius of anion. This is very important. Edge length relation in the case of NaCl. Next come to cesium chloride. Cesium chloride ಅಲ್ಲಿ cesium ಏನಿರುತ್ತೆ? cesium occupies body center. ಒಂದು ಕ್ಯೂಬ್ ಅಲ್ಲಿ ಬರೀ ಬಾಡಿ ಸೆಂಟರ್ ಇರುತ್ತೆ. ಕ್ಲೋರೈಡ್ ಅಥವಾ Cl ಮೈನಸ್ ಆಕ್ಯುಪೈಸ್ ಕಾರ್ನರ್ಸ್ ಅಲ್ಲಿ ಇರುತ್ತೆ. ಯಾವುದು? Cl ಮೈನಸ್ ಅಯಾನ್ಸ್. ಓಕೆ, ಕಾರ್ನರ್ಸ್ ಅಲ್ಲಿ ಇರೋದು Cl ಮೈನಸ್ ಅಯಾನ್ಸ್, ಬಾಡಿ ಸೆಂಟರ್ ಇರೋದು cesium plus. Okay, and then the number of ions per unit cell. The number of cesium plus ions per unit cell is equal to ಎಷ್ಟಿದೆ? cesium plus ಅಂದರೆ ಬಾಡಿ ಸೆಂಟರ್ ಅಂದರೆ ಶೇರಿಂಗ್ ಆಲ್ಸೋ ಒಂದೇ ಬರುತ್ತೆ. ನಂಬರ್ ಆಫ್ Cl minus ions per unit cell. Cl minus ions ಎಲ್ಲಿದೆ? ಕಾರ್ನರ್ಸ್ ಅಲ್ಲಿದೆ. ಕಾರ್ನರ್ಸ್ ಇದ್ದಾಗ ಟೋಟಲ್ ಎಷ್ಟಿರುತ್ತೆ? 8 ಇರುತ್ತೆ. ಕಾರ್ನರ್ಸ್ ಇದ್ದಾಗ ಶೇರಿಂಗ್ ಬಂದು 1/8. 1/8 ಇಂಟು 8 is equal to 1 ಬರುತ್ತೆ. ಫಾರ್ಮುಲಾ ಇಲ್ಲಿ cesium ಕ್ಲೋರಿನ್, cesium 1, ಕ್ಲೋರಿನ್ 1, therefore cesium chloride only. ಓಕೆ, ನೋಟ್ ಇಲ್ಲಿ ನೋಡಿಲ್ಲಿ ನಿಯರೆಸ್ಟ್ ನೈಬರಿಂಗ್ ಡಿಸ್ಟೆನ್ಸ್ ಇನ್ ಸೋಡಿಯಂ ಕ್ಲೋರೈಡ್ ಈಸ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು A divided by 2. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇನ್ ದಿ ಕೇಸ್ ಆಫ್ cesium chloride ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್ ಈಸ್ root 3 into A divided by 2. ಇದು ಇನ್ ದಿ ಕೇಸ್ ಆಫ್ cesium chloride nearest neighbor distance. Next go to next key points in cesium chloride. Formula unit ಬಂದು 1, coordination number is 8 ಅಂದರೆ ಒಂದು cesium ಇದ್ರೆ it is covered by 6 Cl minus ions. Similarly 1 Cl minus ions ಇದ್ರೆ it is covered by 8 cesium plus ions. 6 ಅಲ್ಲ, ಸಾರಿ 8 ಇಲ್ಲಿ. ಓಕೆ, cesium plus 1 ಇದ್ರೆ it is covered by 8 Cl minus ions. 1 Cl minus ions ಇದ್ರೆ it is covered by 8 cesium plus ions, vice versa. Okay, coordination number of cesium plus is 8, coordination number of Cl minus ions is also 8. Okay, coordination number ಆಯಿತು. ಜಾಮಿಟ್ರಿ ಬಂದು ಕ್ಯೂಬಿಕ್. ಇಲ್ಲಿ ಎಡ್ಜ್ ಲೆಂತ್ ರಿಲೇಷನ್ A is equal to ಏನು ಬರುತ್ತೆ? √3 into A is equal to 2 into radius of cation plus radius of anion plus. Okay, ಇದು ಎಡ್ಜ್ ಲೆಂತ್ ರಿಲೇಷನ್ ಇನ್ ದಿ ಕೇಸ್ ಆಫ್ cesium chloride. We will solve some questions.
if radius ratio is equal to 0.60, the radius of cation divided by radius of anion ಅಂದ್ರೆ radius ratio, then the structure is ಅಂತ ಕೇಳಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈಗ ನೋಡ್ರಿ ಎಷ್ಟು radius ratio ಎಷ್ಟಿದೆ, 0.6 ಇದೆ. ಆ ಫಸ್ಟ್ ಟೇಬಲ್ ಕನ್ಸಿಡರ್ ಮಾಡ್ರಿ. ಫಸ್ಟ್ ಟೇಬಲ್ ಅಲ್ಲಿ 0.6 ಎಲ್ಲಿ ಬರುತ್ತೆ, ಈ ಇದ್ರಲ್ಲಿ ಬರುತ್ತೆ 0.4 to 0.7 ರೇಂಜ್ ಅಲ್ಲಿ ಬರುತ್ತೆ. ಈ ತರ radius ratio ಬಂದ್ರೆ ವಾಟ್ ಇಸ್ ದ ಕೋಆರ್ಡಿನೇಷನ್ ನಂಬರ್ 6. ಕೋಆರ್ಡಿನೇಷನ್ ನಂಬರ್ 6 ಇದ್ರೆ ಎಕ್ಸಾಂಪಲ್ಸ್ ಯಾವುದು, NaCl, KCl, MgO. ಇಲ್ಲಿ ನೋಡ್ರಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ZnS, NaCl, ಸಿಸಿಎಂ ಕ್ಲೋರೈಡ್, ಓಕೆ ಕ್ಲೋರೈಡ್ ಕೊಟ್ಟಿದ್ದಾರೆ. ಕರೆಕ್ಟ್ ಆಪ್ಷನ್ ಇಸ್ ಹಿಯರ್ NaCl ಬಿಕಾಸ್ ಇಲ್ಲಿ ಮ್ಯಾಚ್ ಆಗುತ್ತೆ. ಓಕೆ ಕೋಆರ್ಡಿನೇಷನ್ ನಂಬರ್ ಕೇಳ್ಬೋದು ನಿಮಗೆ. ಕೋಆರ್ಡಿನೇಷನ್ ನಂಬರ್ ಇಸ್ ಹಿಯರ್ 6. ನೆಕ್ಸ್ಟ್ ಕ್ವಶನ್, ಈ ಫೈನೈಕ್ ರೇಡಿಯೋ ಅಂದರೆ ರೇಡಿಯಸ್ ಆಫ್ ಕ್ಯಾಟಯನ್ ಇಸ್ ಈಕ್ವಲ್ ಟು 0.76 ಆಂಗ್ಸ್ಟ್ರಾಮ್, ರೇಡಿಯಸ್ ಆಫ್ ಅಯಾನ್ ಇಸ್ ಈಕ್ವಲ್ ಟು 1.02 ಆಂಗ್ಸ್ಟ್ರಾಮ್, ದೆನ್ ಫೈಂಡ್ ಔಟ್ ಕೋಆರ್ಡಿನೇಷನ್ ನಂಬರ್ ಅಂತ ಕೇಳಿದ್ದಾರೆ. ಫೈಂಡ್ ಔಟ್ ಕೋಆರ್ಡಿನೇಷನ್ ನಂಬರ್ ಅಂದರೆ ಫಸ್ಟ್ ಫೈಂಡ್ ದಿ ಇದು ರೇಡಿಯಸ್ ರೇಷಿಯೋ. ಓಕೆ ರೇಡಿಯಸ್ ರೇಷಿಯೋ ನೋಡಿದ್ವಿ, ರೇಡಿಯಸ್ ಆಫ್ ಕ್ಯಾಟಯನ್ ಟು ದ ರೇಡಿಯಸ್ ಆಫ್ ಅಯಾನ್. ರೇಡಿಯಸ್ ಆಫ್ ಕ್ಯಾಟಯನ್ ಎಷ್ಟು 0.76 ಡಿವೈಡ್ ಬೈ ರೇಡಿಯಸ್ ಆಫ್ ಅಯಾನ್ ಎಷ್ಟು 1.02 ಆಂಗ್ಸ್ಟ್ರಾಮ್. ಎಷ್ಟು ಬಂತು 0.745. 0.745 ಬಂದರೆ ನೋಡಿದ್ವಿ, 0.745 ಬಂದರೆ ಯಾವುದು ಇಲ್ಲಿ ಕೋಆರ್ಡಿನೇಷನ್ ನಂಬರ್ ಬಂದು 8 ಆಗುತ್ತೆ. ಎಕ್ಸಾಂಪಲ್ ಬಂದು CCM chloride. Okay, therefore coordination number is here 8. Example ಬಂದು CCM chloride. The number of formula units per unit cell in NaCl ನಾನು ಆಲ್ರೆಡಿ ಹೇಳಿದಿನಿ. ಫಾರ್ಮುಲಾ ಯೂನಿಟ್ ಬಂದು ಅಲ್ಲಿ Na4 ಬರುತ್ತೆ, Cl4 ಬರುತ್ತೆ. therefore answer is here 4 ಅಂತ ಹೇಳ್ಬೋದು. ನೆಕ್ಸ್ಟ್ ಈ NaCl ಸ್ಟ್ರಕ್ಚರ್ Na plus occupies tetrahedral voids, octahedral voids, cubic voids, none. ಓಕೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. Na plus occupies octahedral voids. Option B. Next, ionic compound has coordination number 6 and formula unit 4. The structure is coordination number 6 ಇದೆ, formula unit 4 ಇದೆ. ಕರೆಕ್ಟ್ ಆಪ್ಷನ್ ಯಾವುದು, ನಾನು ಡಿಸ್ಕಸ್ ಮಾಡಿದ್ದೀನಿ. ಯಾವುದು NaCl. coordination number is 6, formula unit ಬಂದು 4. therefore the correct answer is option B. Okay, ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.